ಸರ್ ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಸರ್. ಸಾಕು, ಸುಮ್ಮನೆ ಇರಮ್ಮ. ನನ್ನ ನೋಡಿದ ತಕ್ಷಣ ಯಾಕೆ ಬಂದಿರಬಹುದು ಅಂತ ಲೆಕ್ಕಾಚಾರ ಹಾಕೊಂಡು ಮಾತಾಡೋಕ್ಕಾಗುತ್ತೆ? ಅದೇ ಲೆಕ್ಕಾಚಾರ ಒಬ್ರ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗಲ್ವಾ ನಿನ್ಗೆ? ಸರ್, ಇವಾಗೇನು ಅವಳ ಹತ್ರ ಸಾರಿ ಕೇಳ್ಬೇಕಲ್ವಾ? ನಾನು ಕೇಳಿಸ್ತೀನಿ. ನಾನು ಸಾರಿ ಕೇಳ್ಸಕ್ ಬಂದಿಲ್ಲಮ್ಮ, ಇವಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅರೆಸ್ಟಾ? ಇಷ್ಟು ಸಣ್ಣ ವಿಚಾರಕ್ಕೆ ಯಾರಾದರೂ ಅರೆಸ್ಟ್ ಮಾಡ್ತಾರಾ ಸರ್? ಯಾವ್ದಮ್ಮ ಸಣ್ಣ ವಿಚಾರ? ಒಬ್ರ ಮೇಲೆ ಚಾಕು ತಗೊಂಡು ಹಲ್ಲೆ ಮಾಡೋದು ಸಣ್ಣ ವಿಚಾರನಾ? ಇದನ್ನ ಅಟೆಂಪ್ಟ್ ಮರ್ಡರ್ ಅಂತ ಹೇಳ್ತಾರೆ. ಸರ್, ಆದ್ರೆ ನಂಗೆ ಅವಳನ್ನ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಸರ್. ಇದು ಆಕಸ್ಮಿಕ ಘಟನೆ ಅಷ್ಟೇ ಸರ್. ಗಲಾಟೆ ನಡೆದಾಗ ಎಲ್ಲಾ ಕೊಲೆಗಳು ಆಗೋದು ಆಕಸ್ಮಿಕದಿಂದಾನೇ ಕಣಮ್ಮ. ನಿನಗೆ ಕೊಲೆ ಮಾಡೋ ಉದ್ದೇಶ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬಂದ್ರೆ ಕಾನೂನಿನ ಪ್ರಕಾರ 307 ಕೇಸ್ ಆಗುತ್ತೆ. ನನಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಕರ್ಕೊಂಡ್ ಬಾರಮ್ಮ ಅವಳನ್ನ. ಸರ್ ಸರ್ ಸರ್, ದಯವಿಟ್ಟು ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ ಸರ್. ಈಗಾಗಲೇ ಅವಳು ತುಂಬ ನೋವು ಅನುಭವಿಸಿದ್ದಾಳೆ. ನೀವು ಇವಾಗ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ಹೋದರೆ ಅವಳ ಜೀವನನೇ ಹಾಳಾಗುತ್ತೆ ಸರ್. ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬೇಡಿ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕೂ ಮೀರಿ ಏನಾದರೂ ತಪ್ಪಾದರೆ ನನ್ನನ್ನು ಅರೆಸ್ಟ್ ಮಾಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್. ಅಳಿಯಂದ್ರೆ ನೀವಾದ್ರೂ ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅತ್ತೆ, ಅಣ್ಣ ತಾನೇ ಏನ್ ಮಾಡಕ್ಕಾಗತ್ತೆ? ಒಂದಷ್ಟು ದಿನ ಜೈಲಲ್ಲಿ ಬರ್ಲಿ ಬಿಡಿ, ಬುದ್ಧಿ ಆದ್ರೂ ಬರುತ್ತೆ. ಕೋಪದಲ್ಲಿ ಏನೇ ಮಾಡಿದ್ರು ನಡೆಯತ್ತೆ ಅನ್ನೋದು ತಪ್ಪಲ್ವಾ ಅತ್ತೆ? ನೋಡ್ರಮ್ಮ, ನಿಮ್ಮಿಬ್ಬರಿಗೂ ಅನುಭವ ಕಡಿಮೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೀಗಂದು ಅಂದುನೆ ನಮ್ ಬಾಯಿ ಮುಚ್ಚಿದಿರಾ ಬಿಡಿ. ನಿನ್ನೆ ಘಟನೆ ನಡೆದಾಗ ನೀವೆಲ್ಲರೂ ಇಲ್ಲೇ ಇದ್ರೇನಮ್ಮ? ಹೌದು ಸರ್, ನಾವಿಬ್ರು ಇಲ್ಲೇ ಇದ್ವಿ. ಈ ಹುಡುಗಿ ಚಾಕು ತಗೊಂಡು ಅವಳ ಮೇಲೆ ಅಟ್ಯಾಕ್ ಮಾಡಿದ್ಲು. ಅವಳ ಅದೃಷ್ಟ ಚೆನ್ನಾಗಿತ್ತು, ಬಚಾವಾದ್ಲು. ಹಾ, ನಮಗೆ ಬರೀ ಕಂಪ್ಲೇಂಟೇ ಬಂದಿಲ್ಲ, ಜೊತೆಗೆ ಎಲ್ಲಾ ಸಾಕ್ಷಿಗಳು ಪ್ರತ್ಯಕ್ಷವಾಗಿ ಸಿಕ್ಕಿವೆ. ಹೀಗಿರುವಾಗ ನಿನ್ನನ್ನು ಅರೆಸ್ಟ್ ಮಾಡ್ದೇನೆ ಇರೋದಕ್ಕಾಗುತ್ತೇನಮ್ಮ? ನಾವು ಹೀಗೆ ಬಿಟ್ಬಿಟ್ರೆ ಕಂಪ್ಲೇಂಟ್ ಕೊಟ್ಟವರು ಸುಮ್ಮನೆ ಇರ್ತಾರೇನಮ್ಮ? ಅದೇ ನಿಮ್ಮ ಮಗಳಿಗೆ ಹೀಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರೇನ್ರಿ? ಖಂಡಿತ ಇಲ್ಲ ಸರ್. ಈ ರೀತಿ ಯಾರಿಗೆ ಆದರೂ ಯಾವ ತಂದೆ ತಾಯಿನೂ ಸುಮ್ಮನೆ ಇರಲ್ಲ. ಮೊದಲು ತಪ್ಪಾಗಿದ್ದು ಅವಳ ಕಡೆಯಿಂದನೇ. ಯಾಕಂದ್ರೆ ಅವಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಲು. ಈ ವಿಚಾರ ಕೆದಕ್ತಾ ಹೋದ್ರೆ ಇದು ಇಲ್ಲಿಗೆ ಮುಗಿಯಲ್ಲ ಸರ್. ಅಳಿ ಅಂದ್ರೆ ನಿಮ್ದಮ್ಮಯ್ಯ ಅಂತೀನಿ, ಏನಾದರೂ ಮಾತಾಡಿ. ಸರ್, ಇಬ್ರು ಅಪರಾಧಿಗಳು ಹೊಡೆದಾಡೋದಕ್ಕೂ ಒಂದು ಕುಟುಂಬದಲ್ಲಿ ಇಬ್ರು ಅಮಾಯಕರು ಹೊಡೆದಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಿಗೂ ಇವತ್ತು ಜನ ಪೊಲೀಸ್ ಸ್ಟೇಷನ್, ಕೋರ್ಟ್ ಮೆಟ್ಲು ಹತ್ತುತ್ತಾ ಇರೋದ್ರಿಂದಾನೇ ಇವತ್ತು ಯಾರಲ್ಲೂ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದೇ ಉಳ್ಕೊಂಡಿಲ್ಲ ಸರ್. ನನಗೇನು ಈ ಹುಡುಗಿ ಮೇಲೆ ವಿಶೇಷವಾದ ಕಾಳಜಿ ಏನೂ ಇಲ್ಲ. ಆದರೆ ವಿನಾಕಾರಣ ಯಾರೂ ನೋವು ಅನುಭವಿಸಬಾರ್ದು. ನನ್ನ ಪ್ರಕಾರ ಇದೊಂದು ಆಕಸ್ಮಿಕ ನಡೆದಿರೋ ಘಟನೆ. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಚಾರ. ಇದನ್ನು ನಾನೇ ಮಾತಾಡಿ ಬಗೆಹರಿಸ್ತೀನಿ ಸರ್. ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಶಿವಾನಿ ಹತ್ರ ಕೂಡ ನಾನು ಮಾತಾಡ್ತೀನಿ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಸರ್. ಆಗ್ಲಿ ಸೂರ್ಯ ಅವರೇ, ನಾನು ಬೇರೆಯವ್ರ ಮಾತಿಗೆ ಇಲ್ಲ ಅಂತ ಹೇಳಬಹುದು, ಆದರೆ ನಿಮ್ಮ ಮಾತಿಗೆ ಖಂಡಿತ ಬೆಲೆ ಇದೆ. ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ. ಹಾಂ ಸರ್. ನೋಡಮ್ಮ, ಹೆಣ್ಣಿಗೆ ಮುಖದ ಮೇಲೆ ಕಪ್ಪು ಚುಕ್ಕೆ ಇದ್ರೆ ಅದೃಷ್ಟದ ಮಚ್ಚೆ ಅಂತಾರೆ. ಅದೇ ಅವಳ ಜೀವನದ ಮೇಲೆ ಕಪ್ಪು ಚುಕ್ಕೆ ಬಂದ್ರೆ ಅವಳನ್ನ ನತದೃಷ್ಟೆ ಅಂತಾರೆ. ನೀನು ಯಾರ ಮನೇಲಿ ಇದೆಯಾ ಅನ್ನೋ ಪರಿಜ್ಞಾನ ನಿನಗೂ ಇರಬೇಕಲ್ವಾ? ಇದೇ ಲಾಸ್ಟ್ ವಾರ್ನಿಂಗು. ಮತ್ತೆ ಕಾನೂನನ್ನ ಕೈಗೆ ತಗೊಳ್ಳೋ ಕೆಲಸ ಮಾಡಬೇಡ. ಇಲ್ಲ ಇನ್ಸ್ಪೆಕ್ಟರ್, ಖಂಡಿತ ಈ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಆಯ್ತು, ನಾನಿನ್ ಬರ್ತೀನಿ ಸೂರ್ಯ ಅವರೇ. ಹಾಂ ಸರ್.
ಅತ್ತೆ, ಈ ರೀತಿ ಆದರೆ ತುಂಬ ಕಷ್ಟ ಆಗತ್ತೆ. ಇವಳಿಗೆ ಎಲ್ಲ ನೆನಪಿದೆ ಮಾತ್ರಕ್ಕೆ ಇವಳು ನಮ್ಮ ಸುರಭಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಸಿ. ಆ ಶಿವಾನಿ ಇರೋದೇ ಹಾಗೆ ಕಣೆ, ನೀನೇನು ಯೋಚನೆ ಮಾಡಬೇಡ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂತ ನಮ್ಮಿಬ್ಬರನ್ನ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅದೇನು ಬರುತ್ತೋ ಬರಲಿ, ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ. ಹೌದಮ್ಮ, ಸಮಯ ಕೆಟ್ಟಾಗ ಆಳ್ಗೊಂದು ಕಲ್ಲು ಹೊಡಿತಾರೆ ಅಂತಾರೆ. ಆದ್ರೆ ಆ ಕಲ್ಲು ನಮ್ಮವರೇ ಹೊಡೆದಾಗ ತುಂಬಾ ನೋವಾಗತ್ತಮ್ಮ. ನನಗೇನು ಈ ಹುಡುಗಿ ಮೇಲೆ ವಿಶೇಷವಾದ ಕಾಳಜಿ ಏನೂ ಇಲ್ಲ. ನಮಸ್ಕಾರ ಅತ್ತೆ. ಹೋ ಅಳಿಯಂದ್ರೆ, ಈಗ ಶಿವಾನಿ ಹೇಗಿದ್ದಾಳತ್ತೆ? ಅವಳಿಗಾಗಿದ್ದ ಗಾಯಕ್ಕಿಂತ ಅವಳ ಹಠನೇ ಹೆಚ್ಚಾಗಿದೆ. ನೀವು ಸ್ವಲ್ಪ ಬೇಗ ಬಂದು ವಿಚಾರಿಸ್ಕೋಬೇಕಿತ್ತಲ್ವಾ? ಇಂಥ ಸಮಯದಲ್ಲಿ ನೀವು ತಡೆ ಮಾಡಿದಷ್ಟು ನೀವು ಅವಳಿಂದ ದೂರ ಹೋಗ್ಬಿಡ್ತೀರಾ. ಗೊತ್ತು ಅತ್ತೆ, ಆದ್ರೆ ಏನ್ ಮಾಡ್ಲಿ, ನನಗೆ ಈ ವಿಷಯ ಗೊತ್ತಾದಾಗ ನಾನು ಸಿಟಿನಲ್ಲಿದ್ದೆ. ಈಗ ಹೋಗಿ ನಾನು ಅವಳು ನೋಡ್ಬೋದಾ, ಮಾತಾಡಿಸ್ಬೋದಾ? ಮಾತಾಡ್ಸ್ಬೋದು, ಆದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಲ್ಲ ಅಳಿಯಂದ್ರೆ. ನಾನೇನೇ ಕೊಟ್ರು ಅವಳು ತಗೊಳಲ್ವಲ್ಲ ಅತ್ತೆ. ಬೊಕ್ಕೆ ಕೊಟ್ರೆ ಇದು ನಿನಗೆ ತರಕ್ಕೆ ಯಾರು ಹೇಳಿದ್ದು ಅಂತಾಳೆ. ಹೋಗ್ಲಿ ಹಣ್ಣು ಕೊಟ್ರೆ ನಾನೇನು ಪೇಷಂಟಾ ಅಂತ ಕೇಳ್ತಾಳೆ. ಇಷ್ಟ ಆಗ್ದಲೇ ಇರೋರು ಕೊಯ್ನೂರು ಡೈಮಂಡ್ ತಗೊಂಡೋಗಿ ಕೊಟ್ರು ಅದನ್ನ ಜಲ್ಲಿಕಲ್ ಥರನೇ ನೋಡೋದು. ಅದಕ್ಕೆ ತಂದ್ಕೊಟ್ಟು ಯಾಕೆ ಅವಮಾನ ಮಾಡಿಸ್ಕೋಬೇಕು ಅಂತ ಹಾಗೆ ಬಂದೆ. ನಿಮಗೆ ಬೇಜಾರಾಗೋದಿದ್ರೆ ಹೇಳಿ, ಇಲ್ಲೇ ಒಂದು ಅರ್ಧ ಗಂಟೆ ಹೋಗಿ ಏನಾದ್ರು ತಗೊಂಬರ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ ಅಳಿಯಂದ್ರೆ, ನೀವು ನನಗಿಂತ ನನ್ನ ಮಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಶಿವಾನಿ ಮೇಲ್ಗಡೆ ಇದ್ದಾಳೆ, ಬನ್ನಿ. ಶಿವಾನಿ, ಏನಮ್ಮ? ನೋಡು ನಿನ್ ವಿಚಾರಿಸ್ಕೊಳ್ಳೋದಕ್ಕೆ ಯಾರು ಬಂದಿದ್ದಾರೆ ಅಂತ. ಹಾಯ್ ಶಿವಾನಿ. ನೀನಾ? ನಾನೆಲ್ಲೋ ನನ್ ನೋಡಕ್ಕೆ ನಮ್ ಭಾವನೆ ಬಂದ್ರು ಅಂತ ಅನ್ಕೊಂಡೆ. ಈಗ ಹೇಗಿದ್ಯಾ ಶಿವಾನಿ? ಈ ಗಾಯಗಳು ಯಾಕಾದ್ರೂ ಆಗುತ್ತೋ ಅಂತ ಅನ್ಸುತ್ತೆ. ಕಂಡೋರೆಲ್ಲ ಬಂದು ಮಾತಾಡ್ಸಕ್ ಶುರು ಮಾಡ್ಬಿಡ್ತಾರೆ. ಏಯ್, ಬಂದೋರ ಹತ್ರ ಹೇಗ್ ಮಾತಾಡ್ಬೇಕನ್ನ ಪರಿಜ್ಞಾನ ಇಲ್ವಾ ನಿನ್ಗೆ? ನಾನ್ ಜನರಲ್ ಆಗಿ ಹೇಳ್ದೆ ಕಣಮ್ಮ. ಇಷ್ಟು ಮಾತ್ರಕ್ಕೆ ನಿನ್ನ ಹುಡ್ಕೊಂಬಂದು ಅಳಿಯಂದ್ರು ಮಾತಾಡ್ಸಿದಾರಲ್ಲ, ಅದಕ್ಕೆ ಖುಷಿ ಪಡೋ. ಅದು ಬಿಟ್ಟು ಅವರಿಗೆ ಬೇಜಾರಾಗ ತರ ಮಾತಾಡ್ಬೇಡ. ನಾನ್ ಹಾಗೆ ಮಾತಾಡ್ತೀನಿ. ನನ್ ಮೂಡ್ ಹೇಗಿರುತ್ತೆ, ನನ್ ಕೋಪ ಏನು ಅಂತ ನಿನ್ಗಿಂತ ಈ ರಘುವೀರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ನನ್ನ ವಿಚಾರ್ಸಕ್ ಬಂದಿದ್ದಾನೆ ಅಂದ್ರೆ ಅದೇ ನನಗೆ ಆಶ್ಚರ್ಯ ಆಗ್ತಿದೆ. ಈ ರಾಜಕೀಯದವರಿಗೆ ಯಾವ್ದಾದ್ರೂ ಫಂಕ್ಷನ್ ಅಲ್ಲಿ ಶತ್ರುಗಳೇನಾದ್ರೂ ಸಿಕ್ಬಿಟ್ರೆ ಒಬ್ರಿಗೊಬ್ರು